Hi, hello, dear friends. Welcome back to our channel. I hope you are all fine and good. So, this is our episode number 3. As you all know, we started a Let's Talk episode. So, today we are going to learn it is like a part 2 of kitchen vocabularies. As I told you before, I hope you are all watch my previous videos about the kitchen vocabularies. That is the part 1 video, and another one video I already uploaded in this channel only. I hope you are all happy with that video, and I have received the great appreciation from your side. Thank you for that, and I will do such more videos that help you in the daily your conversations and all. So today I'm going to it is like a continuation session, okay, and few more very important kitchen vocabularies I'm going to tell you in this class, okay, or in this video. This class will not going to a very lengthy. It is like a short and sweet and very simple and a very informative class for you all. I hope you will watch this video until the end. Okay, so let's start, and I will show you first the images to you all, and you will just guess, and I will answer for that also. Okay, and guess this, and basically wait. Hmm. Okay, sorry, it's already came. Huh. So this is not, I'm not showing the cake image. So this is, in that cake we called it as a layers, and ನೀವು ಅನ್ಕೋಬಹುದು ತುಂಬ ಸಿಂಪಲ್ ಆಗಿದೆ ಕೆಲವೊಂದು ವರ್ಡ್ಸ್ ಅಂತ, ಬಟ್ ಇದೆಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಸಿಂಪಲ್ ಮತ್ತೆ ಕಾಂಪ್ಲಿಕೇಶನ್ ಅಥವಾ ಕಾಂಪ್ಲೆಕ್ಸ್ ವರ್ಡ್ಸ್ ಎರಡನ್ನೂ ನಾವು ಕಲಿತಾ ಹೋಗೋಣ. ಓಕೆ, ನಾವು ಯಾವುದನ್ನೇ ಆಗಲಿ ಲೇಯರ್ಸ್ ಅಲ್ಲಿ ನಾವು ಮಾಡ್ತಾ ಇದ್ರೆ, ಓಕೆ, ಅಂದ್ರೆ ಆ, ಪದರಗಳು ಅಂತ ಹೇಳ್ತೀವಲ್ವಾ, ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಲೇಯರ್ಸ್ ಅಂತ ಹೇಳ್ತೀವಿ. ಚಪಾತಿ ಲೇಯರ್ಸ್, ರೋಟಿ ಲೇಯರ್ಸ್, ಸಮಥಿಂಗ್ ಲೈಕ್ ಕೇಕ್ ಲೇಯರ್ಸ್. ಓಕೆ, ಸೊ ದಿಸ್ ಈಸ್ ದ ಲೇಯರ್ಸ್, and the explanation you, I know that don't need any explanations about this. Put on, okay, put one on the top of the each other. Okay, ಒಂದ್ರ ಮೇಲೆ ಒಂದು ಇಡೋದಕ್ಕೆ ಲೇಯರ್ಸ್ ಅಂತ ಹೇಳ್ತೀವಿ. ಓಕೆ, ಯು ಆಲ್ ವಾಚ್ ದಿಸ್, ನಿಮಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ, and I will tell you the exact image what it is referring. And this is what we called, this is the baking process or bake. We bake something like cakes, muffins, cupcakes, bread and all. Okay, ನಾವೇನು ಹೇಳ್ತೀವಿ, ಕುಕ್ಕಿಂಗ್ ಥಿಂಗ್ಸ್ ಇನ್ಸೈಡ್ ದ ಓವನ್ ಅಲ್ಲಿ ಕುಕ್ ಮಾಡೋದಕ್ಕೆ ನಾವು ಬೇಕ್ ಅಂತ ಹೇಳ್ತೀವಿ. ಅದನ್ನ ಬಾಯ್ಲಿಂಗ್ ಆಗಲಿ ಹೀಟಿಂಗ್ ಆಗಲಿ ಅನ್ನೋದಿಲ್ಲ. ಓಕೆ, ಬೇಕ್. ಓಕೆ, ಬ್ರೆಡ್ ಕುಕ್ಕೀಸ್ನೆಲ್ಲ ಬೇಕ್ ಮಾಡ್ತೀವಲ್ವಾ ಅದನ್ನ. ಸೊ ನೆಕ್ಸ್ಟ್, ದಿಸ್ ಇಸ್ ಕಾಲ್ಡ್, ನಾವು ಹಂಚು ಅಥವಾ ತವಾ ಮೇಲೆ ಫ್ರೈ ಮಾಡ್ತೀವಲ್ವಾ, ಏನಂತ ಹೇಳ್ತೀವಿ, ವಾಟ್ ವಿ ಕಾಲ್ಡ್ ಇಟ್ ಆಸ್ ಅ ರೋಸ್ಟ್ ಆರ್ ದ ರೋಸ್ಟಿಂಗ್. ಓಕೆ, ವಿ ರೋಸ್ಟ್ ವೆಜೀಸ್, ವೆಜಿಟೇಬಲ್ಸ್, and some green leaves, okay, onions, carrots, something like that. Okay, and chilies and all we roast on the tawa. Okay, the process is called roasting. So this is, so that image shows something is inside the microwave. What it is called? It is called preheat. Okay, something we will put inside the microwave to heat the object. Something like food. ನಾವು ಬೇಗ ಒಂದು ಫುಡ್ನ ಹೀಟ್ ಮಾಡಬೇಕು ಅನ್ನೋ ಪ್ರೋಸೆಸ್ಸಿಗೆ ಮೈಕ್ರೋವೇವ್ ಮಾಡ್ತೀವಿ. ದ ಫುಡ್ ಇಟ್ ವಿಲ್ ಗೆಟ್ ಹೀಟ್ ವಿತ್ ಇನ್ ದ ಸೆಕೆಂಡ್ಸ್. ಓಕೆ, ವಾಟ್ ವಿ ಕಾಲ್ ದಟ್, ಮೇಕ್ ಇಟ್ ಹಾಟ್ ಬಿಫೋರ್ ಯು ಸ್ಟಾರ್ಟ್ ಯೂಸಿಂಗ್ ಇಟ್, ದಟ್ ಈಸ್ ಕಾಲ್ಡ್ ಪ್ರೀ ಹೀಟ್. ಓಕೆ, ಸ್ವಲ್ಪ ಬಿಸಿ ಮಾಡ್ಕೊಂಬರೋದು ಅಂತ ಹೇಳ್ತೀವಲ್ವಾ ಅದು. ದೆನ್ ದ ನೆಕ್ಸ್ಟ್ ಒನ್, ವಾಟ್ ಇಟ್ ಇಸ್ ಕಾಲ್ಡ್, ವಾರ್ಮ್ ಅಪ್. ಓಕೆ, ನೀವು ಈ ವರ್ಡ್ನ ಕೇಳಿರ್ತೀರ, ಪ್ರೀ ಹೀಟ್ ಮಾಡಬೇಕು ಮೈಕ್ರೋವೇವ್ನ ಅಂತ. ದಟ್ ಮೀನ್ಸ್ ನಾವು ಯಾವುದಾದ್ರೂ ಒಂದು ಕೇಕ್ನ ಆಗಿರ್ಬೋದು, ಯಾವುದಾದ್ರೂ ಒಂದು ಥಿಂಗ್ಸ್ನ ಅದ್ರ ಒಳಗಡೆ ಇನ್ಸೈಡ್ ಮಾಡಬೇಕು ಅಥವಾ ಇಡಬೇಕು ಅಂತ ಇದ್ರೆ ಅದನ್ನ ಸ್ವಲ್ಪ ಪ್ರೀ ಹೀಟ್ ಮಾಡಿರಬೇಕು. ಅದನ್ನ ಪ್ರೀ ಹೀಟ್ ಅಂತನಾದ್ರೂ ಹೇಳ್ತೀವಿ, ವಾರ್ಮ್ ಅಪ್ ದ ಮೈಕ್ರೋವೇವ್ ಅಂತ ಹೇಳ್ತೀವಿ. ನಾವು ಕೂಡ ವಾರ್ಮ್ ಅಪ್ ಮಾಡಿದಾಗ ಒಂದು ಲಿಟಲ್ ಬಿಟ್ ಆಗಿ ನಮ್ಮ ಬಾಡಿನಲ್ಲಿ ಸ್ವೆಟಿಂಗ್ ಸ್ಟಾರ್ಟ್ ಆಗುತ್ತೆ ನೋಡಿ, ಅದೇ ಥರನ ಮೈಕ್ರೋವೇವ್ನ ವಾರ್ಮ್ ಅಪ್ ಮಾಡಿದಾಗ, ಓಕೆ, ಅಲ್ಲಿ ಒಂದು ಹೀಟ್ ರಿಲೀಸ್ ಆಗುತ್ತೆ, ಅದರಿಂದ ಕೇಕು ತುಂಬ ಈಸಿಯಾಗಿ ಬೇಕಾಗುತ್ತೆ ಅಂತ. ಸೊ ದಟ್ ಈಸ್ ಕಾಲ್ಡ್ ವಾರ್ಮ್ ಅಪ್. ಓಕೆ, ವಾರ್ಮ್ ಅಪ್ ದ ಮೈಕ್ರೋವೇವ್. ಓಕೆ, ಐ ಕಾಂಟ್ ಈವನ್ ವೇಟ್ ಟು ವಾರ್ಮ್ ಅಪ್ ಮೈ ಫುಡ್.
ಅಂದರೆ ನನ್ನ ಫುಡ್ಡನ್ನ ಬಿಸಿ ಆಗೋ ತನಕನೂ ಕಾಯೋಕ್ಕಾಗೋದಿಲ್ಲ ಅಂತ ಹೇಳ್ತೀವಲ್ವಾ, ಆ ಥರ ಒಂದೊಂದು ಎಕ್ಸಾಂಪಲ್ನು ನಿಮಗೋಸ್ಕರ. ಸೊ ನಾವು ಆರಿಸೋದಕ್ಕೆ, ಓಕೆ, ತಣ್ಣಗಾಗೋದಕ್ಕೆ ಇಡೋಕ್ಕೆ ಅಂತ ಏನಂತ ಹೇಳ್ತೀವಿ, ವಿ ಕಾಲ್ಡ್ ಇಟ್ ಆಸ್ ಅ ಕೂಲ್ ಆಫ್. ಓಕೆ, ಐ ಆಮ್ ಕೂಲ್ ಆಫ್ ಮೈ ಟೀ, ಐ ಆಮ್ ಕೂಲ್ ಆಫಿಂಗ್ ಮೈ ಕಾಫಿ, ಸಮಥಿಂಗ್ ಲೈಕ್ ನಾವು ಅದನ್ನ ಆರಿಸೋದಕ್ಕೆ ಇಡ್ತೀವಿ ನೋಡಿ. ಹೌ ಲಾಂಗ್ ಡಸ್ ದಿಸ್ ಪೀ ನೀಡ್ ಟು ಕೂಲ್ ಆಫ್? ಓಕೆ, ಆರಿಸೋ ಪ್ರೋಸೆಸ್ಸಿಗೆ, ಓಕೆ, ಕೂಲ್ ದ ಫುಡ್, ಅದಕ್ಕೆ ನಾವು ಕೂಲ್ ಆಫ್ ಅಂತ ಹೇಳ್ತೀವಿ. Then what we call this? It is called as a grill. ಓಕೆ, ನಾವು ಈಗ ಗ್ರಿಲ್ ಅಂದರೆ ಯಾವುದೋ ಫಾರಿನ್ ವರ್ಡ್ ಅಂತಲೇ ಹೇಳ್ಕೋಬೇಕಾಗಿಲ್ಲ. ನಾವು ಇಂಡಿಯಾನಲ್ಲೂ ಕೂಡ ಚಟ್ನಿಗಳು ಮಾಡಬೇಕಾದ್ರೆ ಮೆಣಸಿನ್ಕಾಯಿನ ಮತ್ತು ಬದನೆಕಾಯಿನ ಅಥವಾ ಟೊಮೆಟೊಸ್ಗಳನ್ನ, ಓಕೆ, ಅದನ್ನೆಲ್ಲ ಗ್ಯಾಸ್ ಮೇಲೆ ಸುಡ್ತೀವಲ್ವಾ, ಅದನ್ನು ಗ್ರಿಲ್ಲಿಂಗ್ ಪ್ರೋಸೆಸ್ ಅಂತ ಹೇಳ್ತಾರೆ. ಆ್ಯಂಡ್ ಪನ್ನೀರನ್ನ ರೋಸ್ಟ್ ಮಾಡ್ತೀವಿ, ಆ್ಯಂಡ್ ಕಾರ್ನ್, ಮೆಕ್ಕೆಜೋಳ ಅಂತೇಳಿ ಅದನ್ನ ರೋಸ್ಟ್ ಮಾಡ್ತೀವಿ ಅಲ್ವಾ, ದಟ್ ವಿ ಕಾಲ್ಡ್ ಆಸ್ ಅ ಗ್ರಿಲ್. ಓಕೆ, ಟು ಕುಕ್ ಸಮಥಿಂಗ್ ಯೂಸಿಂಗ್ ಅ ಗ್ರಿಲ್ ಇನ್ಸೈಡ್ ದ ಅವನ್. ಓಕೆ, ಅವನ್ ಒಳಗೂ ಕುಕ್ ಮಾಡ್ಬೋದು. ಸೊ ಈ ಥರ ಕೆಂಡದಲ್ಲಿ, ಓಕೆ, ಅದರಲ್ಲೂ ಕೂಡ ಇಟ್ ವಿಲ್ ಟೇಸ್ಟ್ ವೆರಿ ನೈಸ್. ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ಗ್ರಿಲ್ ಆರ್ ಗ್ರಿಲ್ಲಿಂಗ್. ಓಕೆ, ದಿಸ್ ಇಸ್ ಕಡ್ಡಿಯಲ್ಲಿ ಚುಚ್ಚಿಡ್ತಾರೆ ನೋಡಿ ಪನ್ನೀರ್ ಟಿಕ್ಕಾ ಮಾಡಬೇಕಾದ್ರೆ. ಓಕೆ, ವಾಟ್ ಯು ಕಾಲ್ಡ್, ಇಟ್ ಈಸ್ ಕಾಲ್ಡ್ ಬಾರ್ಬಿಕ್ಯೂ. ಓಕೆ, ಬಾರ್ಬಿಕ್ಯೂ. ಈ ಈ ಎಂತ ಶಾರ್ಪ್ ಎಡ್ಜ್ ಇರೋಂಥ ತಂತಿಗಳಿದೆ ನೋಡಿ, ಇದನ್ನೇ ಬಾರ್ಬಿಕ್ಯೂ ಅಂತ ಕರೆಯೋದು. ಅದಕ್ಕೆ ನಾವು ಫುಡ್ಡನ್ನು, ವೆಜೀಸ್ಗಳನ್ನ, ಪನ್ನೀರ್ಸನ್ನು ಮತ್ತು ಚೀಸನ್ನು, ಓಕೆ, ನಾನ್ ವೆಜ್ ಆಗಿರ್ಬೋದು, ಚಿಕನ್ಸನ್ನು, ಮಟನನ್ನು, ಅದನ್ನೆಲ್ಲ ಏನು ಮಾಡ್ತಾರೆ ಅಂದರೆ ನೀಟಾಗಿ ಆ ಕಡ್ಡಿಗೆ ಅಟ್ಯಾಚ್ ಮಾಡಿಬಿಟ್ಟು ರೋಸ್ಟ್ ಮಾಡ್ತಾರೆ ನೀಟಾಗಿ. ಅದನ್ನು ಬಾರ್ಬಿಕ್ಯೂ ಅಂತಲೂ ಹೇಳ್ತೀವಿ. ಓಕೆನಾ, ಟು ಕುಕ್ ಸಮಥಿಂಗ್ ಯೂಸಿಂಗ್ ದ ಬಾರ್ಬಿಕ್ಯೂ. ಈ ಕಡ್ಡಿಗಳಿದೆ ನೋಡಿ, ಅದನ್ನೇ ಬಾರ್ಬಿಕ್ಯೂ ಅಂತ ಕರೆಯೋದು. ಸೊ ಆ ಮೆಥಡಿಗೆ ಬಾರ್ಬಿಕ್ಯೂ ಮೆಥಡ್ ಅಂತ ಹೇಳ್ತೀವಿ. ಓಕೆ, ಲೆಟ್ಸ್ ಹ್ಯಾವ್ ಅ ಬಾರ್ಬಿಕ್ಯೂ ಅಟ್ ಹೋಮ್ ಟುಡೇ. ಓಕೆ, ಈ ಥರ ಒಂದು ಪ್ರೋಸೆಸ್ಗೆ ಬಾರ್ಬಿಕ್ಯೂ ಪ್ರೋಸೆಸ್, ಬಾರ್ಬಿಕ್ಯೂ ಮೆಥಡ್ ಅಂತ ಹೇಳ್ತೀವಿ. ಬಾರ್ಬಿ ಅಂತ ಹೇಳ್ಬೋದು, ದಟ್ ಈಸ್ ಬಾರ್ಬಿಕ್ಯೂ. ನೆಕ್ಸ್ಟ್, ದಿಸ್ ಈಸ್ ಎಗ್ಸನ್ನ ನೀಟಾಗಿ ಏನು ಮಾಡ್ತಾರೆ, ಪಲ್ಯ ಥರ ಮಾಡ್ತಾರೆ ನೋಡಿ, ವಾಟ್ ವಿ ಕಾಲ್ಡ್ ಬುರ್ಜಿ ಅನ್ಬೇಡಿ, ಮತ್ತೆ ಇಟ್ ಈಸ್ ಕಾಲ್ಡ್ ಸ್ಕ್ರಾಂಬಲ್. ಓಕೆ, ಸ್ಕ್ರಾಂಬಲಿಂಗ್ ದಟ್ ಮೀನ್ಸ್ ಕುಕ್ ವಿತ್ ದ ಮಿಕ್ಸಿಂಗ್ ಅಪ್. ಅಂದರೆ ಅದೇನು ಕುಕ್ ಆಗ್ತಾ ಇರುತ್ತೆ, ನಾವು ಅವಾಗಲೇ ಮಿಕ್ಸ್ ಮಾಡ್ತೀವಿ ನೋಡಿ, ಸಮಥಿಂಗ್ ಲೈಕ್ ಬುರ್ಜಿ ಓನ್ಲಿ, ಬಟ್ ಇಟ್ ಈಸ್ ಕಾಲ್ಡ್ ಎಕ್ಸಾಕ್ಟ್ಲಿ ಆಸ್ ಅ ಸ್ಕ್ರಾಂಬಲ್ಡ್ ಎಗ್. Okay, it is very nutritious and it will give high protein to our body. The scrambled egg is very good for health. Okay, it is called as scramble. Next, adding the salt ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಸಮಥಿಂಗ್, ಎನಿಥಿಂಗ್. ಓಕೆ, ನಾವು ಯಾವುದಕ್ಕಾದ್ರೂ ಒಂದು ಫುಡ್ಡಿಗೆ ಎಕ್ಸ್ಟ್ರಾ ಆ್ಯಡ್ ಅಪ್ ಮಾಡ್ತಿರ್ಬೇಕು ಅಥವಾ ಕೂಡಿಸೋದಕ್ಕೆ, ಇದನ್ನು ಹಾಕೋದಕ್ಕೆ ಏನಂತ ಹೇಳ್ತೀವಿ, ಆ್ಯಡ್. ಓಕೆ, ಆ್ಯಡ್ ದ ಸಾಲ್ಟ್ ಆರ್ ಆ್ಯಡಿಂಗ್ ದ ಶುಗರ್, ಐ ಆಮ್ ಆ್ಯಡಿಂಗ್ ಸಮ್ ಘೀ, ಐ ಆಮ್ ಆ್ಯಡಿಂಗ್ ಸಮ್ ಕರ್ಡ್. ಓಕೆ, ದಟ್ ಈಸ್ ಕಾಲ್ಡ್ ಆ್ಯಡ್, ಅಂದರೆ ಹಾಕೋದು. ಪುಟ್ ಸಮ್ ಇಂಗ್ರೀಡಿಯೆಂಟ್ಸ್ ಆನ್ ದ ಫುಡ್. ಪುಟ್ ಆರ್ ಆ್ಯಡ್, ಸಮಥಿಂಗ್ ಈಸ್ ದ ಬೋತ್ ಈಸ್ ಕರೆಕ್ಟ್ ಓನ್ಲಿ. ಪುಟ್ ಅಂತನಾದ್ರೂ ಹೇಳ್ಬೋದು ಅಥವಾ ಆ್ಯಡ್ ಅಂತನಾದ್ರೂ ಹೇಳ್ಬೋದು. ನೆಕ್ಸ್ಟ್, ವಾಟ್ ಇಟ್ ಇಸ್ ಕಾಲ್ಡ್, ಸಮಥಿಂಗ್ ಈಸ್ ಮೆಲ್ಟಿಂಗ್. ಓಕೆ, ಇಟ್ ಈಸ್ ಕಾಲ್ಡ್ ಮೆಲ್ಟಿಂಗ್. ಓಕೆ, ದ ಫುಡ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್ ವಿತ್ ದ ಪರ್ಪಸ್ ಆಫ್, ಓಕೆ ಸಾರಿ, ವಿತ್ ದ ಯೂಸಿಂಗ್ ಆಫ್ ಹೀಟ್. ನಾವು ಹೀಟನ್ನು ಯೂಸ್ ಮಾಡಿಕೊಂಡು ಸಾಲಿಡ್ ಇರೋದನ್ನ ಲಿಕ್ವಿಡ್ ಮಾಡ್ತಾ ಇದೀವಿ, ಕರಗಿಸ್ತಾ ಇದೀವಿ ಅಂದರೆ ಆ ಪ್ರೋಸೆಸ್ಗೆ ಮೆಲ್ಟಿಂಗ್ ಅಂತ ಹೇಳ್ತೀವಿ. ಓಕೆ, ವಿ ವಿಲ್ ಮೆಲ್ಟ್ ಬಟರ್ ಇಂಟು ಗೀ ಅಲ್ವಾ, ಸಮಥಿಂಗ್ ಲೈಕ್ ಐಸ್ ಇಂಟು ಲಿಕ್ವಿಡ್. ದ್ಯಾನ್ ಚೀಸನ್ನ ಮೆಲ್ಟ್ ಮಾಡ್ತೀವಿ. ಆ್ಯಂಡ್ ವಾಟ್ ವಿ ಮೆಲ್ಟ್ ಅಗೇನ್, ನಿಮ್ಮ ಥಾಟ್ಸಿಗೂ ಬರ್ತಾ ಇರುತ್ತೆ. ಓಕೆ, ತುಂಬ ಮೆಲ್ಟ್ ಪ್ರೋಸೆಸ್ಸನ್ನು ಯೂಸ್ ಮಾಡ್ತಾ ಇರ್ತೀವಿ ಅಲ್ವಾ. ಇದೆಲ್ಲ ನಮ್ಮ ಫುಡ್ಡಲ್ಲಿ ನಾವು ತೊಗೊತಾ ಇರ್ತೀವಿ. ಚಾಕ್ಲೇಟ್ನ ಮೆಲ್ಟ್ ಮಾಡ್ತೀವಿ, ಬಟರ್ನ ಮೆಲ್ಟ್ ಮಾಡ್ತೀವಿ. ಓಕೆ, ಸಿ ದಿಸ್ ಇಸ್ ಕಾಲ್ಡ್ ಮೆಲ್ಟಿಂಗ್ ಪ್ರೋಸೆಸ್. ದೆನ್ ವಾಟ್ ಇಟ್ ಈಸ್ ಕಾಲ್ಡ್ ಅಂದರೆ ಜಾನೋದು ಅಥವಾ ಸೋಸೋದು ಅಂತ ಹೇಳ್ತೀವಿ. ವಾಟ್ ಈಸ್ ಕಾಲ್ಡ್, ವಿ ಕಾಲ್ ಇಟ್ ಆಸ್ ಅ ಡ್ರೈನ್. ಓಕೆ, ಇಟ್ ಈಸ್ ಕಾಲ್ಡ್ ಡ್ರೈನಿಂಗ್ ಆರ್ ಡ್ರೈ. ಓಕೆ, ರಿಮೂವ್ ದ ಲಿಕ್ವಿಡ್ ಫ್ರಮ್ ದ ಫುಡ್ ಆಫ್ಟರ್ ಬಾಯ್ಲಿಂಗ್. ಓಕೆ, ನೂಡಲ್ಸ್ನ ಡ್ರೈನ್ ಮಾಡ್ತೀವಿ, ಪಾಸ್ತಾ ಡ್ರೈನ್ ಮಾಡ್ತೀವಿ, ವೆಜಿಟೇಬಲ್ಸ್ ಡ್ರೈನ್ ಮಾಡ್ತೀವಿ. ಓಕೆ, ಇದನ್ನ ಡ್ರೈನಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ಬಾಯ್ಲ್ ಎಲ್ಲ ಆದಮೇಲೆ, ಓಕೆ, ಆಫ್ಟರ್ ದ ಬಾಯ್ಲಿಂಗ್ we will remove the liquid thing from the food. It is called draining. Then what it is called,
It is called seasoning or season. Something which is we put, okay, ಏನಂತ ಹೇಳ್ತೀವಿ, put salt, pepper and other spices on the food. We season ಅಂದ್ರೆ ಮೇಲಿಂದ ಹಾಕೋದಕ್ಕೆ ಸ್ಪ್ರಿಂಕಲ್ ಅಂತನಾದ್ರೂ ಹೇಳ್ತೀವಿ, ಅಥವಾ ಸೀಸನಿಂಗ್, ಇಟಾಲಿಯನ್ ಸೀಸನಿಂಗ್, ಅಮೇರಿಕನ್ ಸೀಸನಿಂಗ್, ಪಿಜ್ಜಾ ಮೇಲೆಲ್ಲ ಹಾಕೊಳ್ತಾರಲ್ವ, ಪಿಜ್ಜಾ ಮೇಲೆ ಸೀಸನಿಂಗ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ನೋಡಿ, ದಟ್ ಸೀಸನ್. ಮೇಲ್ಗಡೆ ಹಾಕೋದಕ್ಕೆ ಪೆಪ್ಪರ್ ಸಾಲ್ಟ್ ಎಲ್ಲ ನಾವು ಮೇಲ್ಗಡೆ ಹಾಕೊಂತೀವಲ್ವ, ಅದನ್ನ ಸೀಸನ್ ಅಂತ ಹೇಳ್ತೀವಿ. ನೀವು ಇದೆಲ್ಲ ಯೂಸ್ ಮಾಡಬೇಕು ವರ್ಡ್ಸ್ಗಳನ್ನ, ಅವಾಗ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. let let's put some season on this bread. Okay, let's put some salt, or ನೀವು put ಅಂತ ಹೇಳೋದ್ರ ಬದಲಿನೇ let's season some salt or put some salt ಅಂತ ಹೇಳಿದ್ರೆ, ಅಥವಾ ರೋಟಿ ಮೇಲೆ, ಚಪಾತಿ ಮೇಲೆ, ವಾಟ್ ಎವರ್. ಓಕೆ, ಅವಾಗ ಏನೋ ಒಂಥರ ನ್ಯೂ ವರ್ಡ್ ಕಲಿತಾ ಇದ್ದೀವಿ ಅಂತ ಅನ್ಸುತ್ತೆ. ಸೀಸನ್ ಮೀನ್ಸ್ something we will put on the top of the food. Okay, season on the salad and put in the table. ಓಕೆ, ಸ್ಯಾಲೆಡ್ ಮೇಲೆಲ್ಲ ಸೀಸನ್ ಹಾಕ್ಬಿಟ್ಟು, ಅಂದರೆ ಸಿಸಮಿ ಸೀಡ್ಸ್ಗಳನ್ನ ಹಾಕ್ತಾರೆ, ಸಾಲ್ಟ್ ಹಾಕ್ತೀವಿ, ಪೆಪ್ಪರ್ ಹಾಕ್ತೀವಿ, ಚಾಟ್ ಮಸಾಲ ಹಾಕ್ತೀವಿ ಅಲ್ವಾ, ಆ ಥರ ಮೇಲ್ಗಡೆ ಹಾಕೋದಕ್ಕೆ ಸೀಸನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಾಟ್ ವಿ ಕಾಲ್ಡ್, ಇಟ್ ಇಸ್ ಕಾಲ್ಡ್ ಅ ಸ್ಕ್ವೀಸಿಂಗ್ ಆರ್ ಸ್ಕ್ವೀಸ್. ಓಕೆ, firmly press food to get out of the juice. We will squeeze lemon, okay, and we will squeeze oranges and all. ನಾವು ಸ್ಕ್ವೀಸ್ ಮಾಡಿದ್ರೆ ಅದರಿಂದ ಫುಡ್ ಐಟಮ್ ಬರುತ್ತೆ ಅಂಡ್ ಜ್ಯೂಸಿ ಐಟಮ್ ಬರುತ್ತೆ, ಅದಕ್ಕೆ ಸ್ಕ್ವೀಸ್ ಅಂತ ಹೇಳ್ತೀವಿ. ಓಕೆ, ಸ್ಕ್ವೀಸ್. then what it is called sprinkle. ಓಕೆ, ಸೀಸನಿಂಗ್ ಅಂಡ್ ಸ್ಪ್ರಿಂಕಲ್, ಮೇಲ್ಗಡೆಯಿಂದ ಉದುರಿಸೋದಕ್ಕೆ, ಹಾಕೋದಕ್ಕೆ ಅಂತ ಹೇಳ್ತೀವಿ. ಸ್ಕ್ಯಾಟರ್ ಸ್ಮಾಲ್ ಅಮೌಂಟ್ ಆಫ್ ಪರ್ಟಿಕ್ಯುಲರ್ ಫುಡ್ ಓವರ್ ಸಮಥಿಂಗ್. ಕೊಬ್ಬರಿ ತುರಿನ ಸ್ಪ್ರಿಂಕಲ್ ಮಾಡ್ತೀವಿ, ಸಾಲ್ಟ್ನ ಸ್ಪ್ರಿಂಕಲ್ ಮಾಡ್ತೀವಿ, ಕೊತ್ತಂಬರಿ ಸೊಪ್ಪನ್ನ ಸ್ಪ್ರಿಂಕಲ್ ಮಾಡ್ತೀವಿ. ಓಕೆ, ಈ ಥರದ್ದೆಲ್ಲ ಮಾಡ್ತೀವಲ್ವ, ಅದನ್ನು ಸ್ಪ್ರಿಂಕ್ಲಿಂಗ್ ಮೆಥಡ್ ಅಂತ ಹೇಳ್ತೀವಿ. ಸ್ಪ್ರಿಂಕಲ್ ಸಮ್ ಕೊರಿಯಾಂಡರ್ ಲೀವ್ಸ್ ಆನ್ ಉಪ್ಮಾ. ಸೊ ಈ ಥರ ವರ್ಡ್ಸನ್ನು ಯೂಸ್ ಮಾಡಿ ಡೈಲಿ ಬೇಸಿಸಲ್ಲಿ ಒಂದ್ಸಕ್ಕೆ. ದೆನ್ ದ ಅನದರ್ ಒನ್, ವಾಟ್ ಯು ಆರ್ ಗೋಯಿಂಗ್ ಟು ಡೂ. ಓಕೆ, ಈ ಮೆಥಡ್ ಏನಂತ ಹೇಳ್ತೀವಿ, ಬಡಿಸೋದಕ್ಕೆ. ಓಕೆ, ಏನಂತ ಹೇಳ್ತೀವಿ, ಸರ್ವಿಂಗ್. ಓಕೆ, ಆರ್ ಸರ್ವ್. ಸಪ್ರೇಟ್ ಫುಡ್ ಆ್ಯಂಡ್ ಹ್ಯಾಂಡ್ ಇಟ್ ಆನ್ ಟು ಅನದರ್ ಪೀಪಲ್ ಆರ್ ಅದರ್ ಪೀಪಲ್. ನಾವು ಬೇರೊಬ್ರಿಗೆ ಹೋಗಿ ಊಟನ ಬಡಿಸ್ತೀವಲ್ವಾ, ಅದಕ್ಕೆ ಏನಂತ ಹೇಳ್ತೀವಿ, ಸರ್ವಿಂಗ್ ಆರ್ ಸರ್ವ್. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಗಾಟ್. ನಾನು ತೋರಿಸ್ತಿದ್ದೀನಲ್ವ, ಅದನ್ನು ಅಬ್ಸರ್ವ್ ಮಾಡಿ. ಈ ಕಟ್ಟೆನ ಗ್ಯಾಸ್ ಪಕ್ಕ ಇರುತ್ತೆ ನೋಡಿ, ಈ ಥರ ಸ್ಪೇಸ್, ಇದನ್ನೇನಂತ ಹೇಳ್ತೀವಿ ನಾವು, ವಿ ಕಾಲ್ಡ್ ಇಟ್ ಆಸ್ ಅ ಕೌಂಟರ್ ಟಾಪ್. ಓಕೆ, ಕೌಂಟರ್ ಟಾಪ್. ಗ್ಯಾಸಿನ ಅಕ್ಕಪಕ್ಕ ಇರುವಂಥ ಸ್ಪೇಸನ್ನ, ಅಥವಾ ಕೆಲವರು ಹಲ್ಗೆ ಅಂತ ಹೇಳ್ತಾರೆ, ಕಟ್ಟೆ, ವಾಟ್ ಎವರ್. ಓಕೆ, ಬಟ್ ಇನ್ ಇಂಗ್ಲಿಷ್ ವಿ ಕಾಲ್ಡ್ ಇಟ್ ಆಸ್ ಅ ಕೌಂಟರ್ ಟಾಪ್. ಇಟ್ಸ್ ಅ ಟಾಪ್ of the bottom cupboards where you can prepare food, that we call counter top. So what we call for this one, ಗಾಳೆ ಹೋಗೋದು, ನಾವೆಲ್ಲ ಒಗ್ಗರಣೆ ಹೋಗಬೇಕು ಅಂತ ಇಟಾಲಿಯನ್ ಕಿಚನ್ ಅಂತೆಲ್ಲ ಮಾಡಿಸಿರ್ತೀವಲ್ಲ, ವಾಟ್ ವಿ ಕಾಲ್ಡ್, ಇಟ್ ಇಸ್ ಕಾಲ್ಡ್ ಆಸ್ ದ ಎಕ್ಸಾಸ್ಟ್ ಫ್ಯಾನ್. ವಾಟ್ ವಿ ಕಾಲ್ಡ್, ಎಕ್ಸಾಸ್ಟ್ ಫ್ಯಾನ್. ಇಟ್ಸ್ ಅಪ್ಲಯನ್ಸಸ್ ಓವರ್ ದ ಸ್ಟೋವ್. ಯಾವಾಗಲೂ ಸ್ಟೋವ್ ಮೇಲ್ಗಡೆ ಇರುತ್ತೆ, ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಓಕೆ, ಅಂದ್ರೆ ಅಂತ ಹೇಳ್ತೀವಿ, ಎಕ್ಸಾಸ್ಟ್ ಫ್ಯಾನ್. ದೆನ್ ದಿಸ್ ಈಸ್ ಕಾಲ್ಡ್ ದ ಮೈಕ್ರೋವೇವ್. ಓಕೆ, ಇದು ಕೆಲವೊಂದು ಕಿಚನಲ್ಲಿ ಯೂಸ್ ಮಾಡೋಂಥ ಈಗ ಐಟಮ್ಸ್ಗಳ ಬಗ್ಗೆ ಹೇಳ್ತಿರೋದು ನಾನು. ಇಟ್ ಇಸ್ ಕಾಲ್ಡ್ ಮೈಕ್ರೋವೇವ್. ವಿ ಯೂಸ್ ಇಟ್ ಫಾರ್ ಟು ಹೀಟ್ ಅಪ್ ದ ಫುಡ್ಸ್. ಓಕೆ, ಫುಡ್ನ ಹೀಟ್ ಅಪ್ ಮಾಡ್ಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ ಇದನ್ನ. ಇಟ್ ಈಸ್ ಕಾಲ್ಡ್, ಮೋಸ್ಟ್ ಕಾಮನ್ಲಿ ಯು ಆಲ್ ನೋ ದಟ್, ಇಟ್ ಈಸ್ ಕಾಲ್ಡ್ ಬ್ರೆಡ್ ರೋಸ್ಟರ್ ಅಥವಾ ಟೋಸ್ಟ್ ಮೇಕರ್ ಅಥವಾ ಟೋಸ್ಟರ್. ಓಕೆ, ಇಟ್ ಈಸ್ ಕಾಲ್ಡ್ ಆಸ್ ಅ ಟೋಸ್ಟರ್. Then this is heating kettle or the electric kettle. Okay, it will heat up or something like water, milk. Okay, whatever. In hostel days, some girls they will prepare Maggie from this kettle also. Okay, but normally we will use this kettle to boil water in a seconds. Okay, ತುಂಬಾ ಈಸಿಯಾಗಿ ಹೀಟ್ ಅಪ್ ಮಾಡ್ಬೋದು ಇದರಲ್ಲಿ. Okay, generally 98% we will use to boil water. Okay, then the last one, what we call for this is a dishwasher, ಪಾತ್ರೆ ತೊಳೆಯೋ machine.
ಏನಂತ ಹೇಳ್ತೀವಿ? ಡಿಶ್ ವಾಷರ್. ಇಟ್ಸ್ ಯೂಸ್ ಟು ವಾಶ್ ಡರ್ಟಿ ವೆಸಲ್ಸ್. ಓಕೆ, ಡರ್ಟಿ ವೆಸಲ್ಸ್ನ ಕ್ಲೀನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಇಟ್ ಇಸ್ ಕಾಲ್ಡ್ ಡಿಶ್ ವಾಷರ್. Okay, then I hope you learned something new words in your life today with this class. I hope. Okay, so keep supporting me. I will come up with the next few more exciting videos for you all. I hope you all like my video and will share with your friends. Thank you for your love and support. Keep supporting me. Thank you. Have a nice day to you all.